ಮಧ್ಯ ಕರ್ನಾಟಕದಲ್ಲಿ ನೇರ ರೈಲು ಮಾರ್ಗ ಆಗಬೇಕು ಅನ್ನೋದು 4 ದಶಕಗಳ ಕನಸು. ನೇರ ರೈಲು ಮಾರ್ಗಕ್ಕೆ 90% ಭೂ ಸ್ವಾಧೀನ ಪ್ರಕ್ರಿಯೆಯೂ ಕೂಡ ಆಗಿದ್ದು, ಇನ್ನೇನು 2027ಕ್ಕೆ ಈ ಒಂದು ನೇರ ರೈಲು ಮಾರ್ಗದ ಉದ್ಘಾಟನೆ ಮಾಡ್ತೀವಿ ಅಂತ ರಾಜ್ಯ ರೈಲ್ವೆ ಖಾತೆ ಸಚಿವರು ಹೇಳಿದ್ದಾರೆ. ಸಚಿವರ ಈ ಒಂದು ಹೇಳಿಕೆ ರೈಲ್ವೆ ಹೋರಾಟಗಾರರು ಸ್ವಾಗತಿಸಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಮಧ್ಯ ಕರ್ನಾಟಕ ಜಿಲ್ಲೆಗಳ ಜನರಿಗೆ ಸುಲಭವಾದ ರೈಲ್ವೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ವಂಚಿತರಾಗಿದ್ದಾರೆ. ಈ ಭಾಗದ ರೈತರು ಬೆಳೆಯುವ ತರಕಾರಿ, ಹೂವು, ಹಣ್ಣು ರಾಜಧಾನಿ ಬೆಂಗಳೂರಿಗೆ ಕೊಂಡೊಯ್ಯೋದು, ಮಾರಾಟ ಮಾಡೋದು ದುಸ್ತರವಾಗಿದೆ. ಇಂದಿಗೂ ದುಬಾರಿ ಬಾಡಿಗೆ ತೆರುವ ಈ ಒಂದು ರೈತರು ಲಾಭದಲ್ಲಿ ಕತ್ತರಿ ಬೀಳುತ್ತಿದೆ. ಕೂಲಿ ಕಾರ್ಮಿಕರು ದುಡಿಯುವ ವರ್ಗಕ್ಕೆ ಬೆಂಗಳೂರು ಸೇರಬೇಕು ಅಂದರೆ ದುಬಾರಿಯಾದಂತಹ ಚಾರ್ಜ್ ನೀಡಲೇಬೇಕು. ಇಂತಹ ಎಲ್ಲ ಸಮಸ್ಯೆಗಳನ್ನು ನೀಗಿಸಬೇಕು ಎಂದರೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನೇರ ರೈಲು ಮಾರ್ಗ ಆಗಲೇಬೇಕು. 4 ದಶಕಗಳಿಂದ ನೇರ ರೈಲು ಮಾರ್ಗಕ್ಕಾಗಿ ಆಗ್ರಹಿಸಿ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳು ಕೂಡ ಈ ಯೋಜನೆಯನ್ನ ಚುನಾವಣಾ ಭಾಷಣಕ್ಕೆ ಬಳಸಿ ಅಧಿಕಾರದ ಗದ್ದಿಗೆ ಏರಿದೆ. ಆದರೆ ಇದುವರೆಗೂ ಕೂಡ ಈ ಒಂದು ನೇರ ರೈಲು ಮಾರ್ಗ ಮಾತ್ರ ಆಗಿಲ್ಲ. ಆದರೆ 90% ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು, ಇತ್ತೀಚೆಗೆ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಚಿತ್ರದುರ್ಗದಲ್ಲಿ ರೈಲ್ವೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸಭೆಯ ಬಳಿಕ ಜನರಿಗೆ ಖುಷಿ ಸುದ್ದಿಯೊಂದು ನೀಡಿದ್ದಾರೆ. ಸಭೆ ಬಳಿಕ ಮಾತನಾಡಿರುವ ಅವರು 280 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾತ್ರ ಬಾಕಿ ಇದ್ದು, 2409 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು ನಮ್ಮ ಕೈ ಸೇರಿದೆ. 2027 ಜನವರಿಯ ಒಳಗೆ ಈ ಯೋಜನೆಯ ಲೋಕಾರ್ಪಣೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ ಎಂದು ಶುಭ ಸುದ್ದಿಯನ್ನ ನೀಡಿದ್ದಾರೆ. ಅಲ್ಲಿಂದ ಬಂದು ಹಿರಿಯೂರು, ಚಿತ್ರದುರ್ಗ ಎಲ್ಲವೂ ಕೂಡ ಪಟ್ಟಿ ಮಾಡಿಸ್ಬಿಟ್ಟಿದ್ದೀನಿ ನಾನು. ಸಿಸ್ಟಮೆಟಿಕಾಗಿ ಮಾಡಿದ್ದೀವಿ. ಚಿತ್ರದುರ್ಗ ಭರಮಸಾಗರ 26.66 ಪೂರ್ತಿ ಇದಾಗಿದೆ. ಇದೆಲ್ಲವೂ ನನಗನ್ನಿಸ್ತದೆ 2026 ಪದೇ ಪದೇ ಹೇಳ್ತೀನಿ ಅಂತಿರಲ್ಲ, 2026 ಆಗಲೇ 2027 ಜನವರಿ ಒಳಗಡೆ ಈ ಎಲ್ಲ ಯೋಜನೆಗಳನ್ನು ಕೂಡ ಲೋಕಾರ್ಪಣೆ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಿಗಳನ್ನು, ನಮ್ಮ ಇಲಾಖೆಯ ಮಂತ್ರಿಗಳಾದ ಕ್ಯಾಬಿನೆಟ್ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರನ್ನು, ನಾನು ಕಾರಜೋಳರು ಕರ್ಕೊಬಂದು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಹೊಸ ವ್ಯವಸ್ಥೆಯನ್ನು ತುಮಕೂರಿನಲ್ಲಿ ಹತ್ತದಂಥ ಟ್ರೈನು, ಅದು ಚಿತ್ರದುರ್ಗ ದಾವಣಗೆರೆ ಹೋದರೆ ಯಾವ ರೀತಿ ಇರ್ತದೆ ಅನ್ನೋದು ನೀವು ಕಲ್ಪನೆಗೂ ಮೀರಿದ್ದು. ಇನ್ನು ಈ ಒಂದು ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ಆಗಬೇಕಿರುವ ಜಮೀನುಗಳನ್ನು ಕೆಲವೇ ತಿಂಗಳಲ್ಲಿ ಜಿಲ್ಲಾಡಳಿತ ಸ್ವಾಧೀನಕ್ಕೆ ಪಡೆದು ಇಲಾಖೆಗೆ ನೀಡಲಿದೆ. ಈ ಒಂದು ವೇಗ ಹೀಗೆ ಮುಂದುವರೆದರೆ 2 ವರ್ಷಗಳಲ್ಲಿ ಮಧ್ಯ ಕರ್ನಾಟಕದ ಮಹತ್ತರ ನೇರ ರೈಲು ಮಾರ್ಗ ಪೂರ್ಣ ಆಗಲಿದೆ. ಈ ಪ್ರಕ್ರಿಯೆಗೆ ಸಚಿವ ವಿ ಸೋಮಣ್ಣ ಇಚ್ಛಾಶಕ್ತಿಯಿಂದ ಕೆಲಸ ಮಾಡುತ್ತಿದ್ದು, ಬೇಗ ನೆರವೇರುವಂತಹ ಭರವಸೆಯೂ ಕೂಡ ಜನರಿಗೆ ಮೂಡಿದೆ. ಇನ್ನು ವರ್ಷಗಳ ಕಾಲ ಬೀದಿಗೆ ಇಳಿದು ಹೋರಾಟ ಮಾಡಿದ್ದಂತಹ ಜಿಲ್ಲೆಯ ಹೋರಾಟಗಾರರು ಕೂಡ ಸಚಿವ ಸೋಮಣ್ಣ ಅವರ ಹೇಳಿಕೆಯನ್ನು ಸ್ವಾಗತಿಸಿದ್ದಾರೆ. ಮೊನ್ನೆ ಚಿತ್ರದುರ್ಗಕ್ಕೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಬಂದುಬಿಟ್ಟು ಮಾಧ್ಯಮ ಮಿತ್ರರಿಗೆ ಮಾಹಿತಿ ಹಂಚ್ಕೊಂಡಿದ್ದಾರೆ. 2027ಕ್ಕೆ ನಾವು ಇಲ್ಲಿ ರೈಲು ಓಡಿಸ್ತೀವಿ, ಮಾನ್ಯ ಪ್ರಧಾನಮಂತ್ರಿಗಳನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಹೇಳಿಕೆಗೆ ಚಿತ್ರದುರ್ಗ ಜಿಲ್ಲಾ ರೈಲ್ವೆ ಹೋರಾಟ ಸಮಿತಿ ಹಾಗೂ ಚಿತ್ರದುರ್ಗ ಜನತೆ ಸ್ವಾಗತ ಮಾಡುತ್ತೆ. ಹಾಗೇನದು ಆದರೆ 27ಕ್ಕೆ ಬಂದರೆ, ಯಾಕೆಂದರೆ 40 ವರ್ಷದ ಸುದೀರ್ಘ ಹೋರಾಟ ಇದು. ಎಲ್ಲರೂ ಗಿಮಿಕ್ ಮಾಡೋದ್ರು, ಏನು ಚುನಾವಣೆ ಬಂದ ತಕ್ಷಣ ನಾನು ತರ್ತೀನಿ ಅಂತ. ಇದು ಕೂಡ ಆಗದ ಹಾಗೆ ನೋಡ್ಕೊಳ್ಬೇಕಂತೇಳಿ ಸೋಮಣ್ಣ ಸರ್ಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಒಟ್ಟಾರೆ ರಾಜ್ಯ ರಾಜಧಾನಿಗೆ ತೆರಳಲು 6 ರಿಂದ 7 ಗಂಟೆಗಳ ಕಾಲ ರೈಲು ಪ್ರಯಾಣ ಮಾಡುತ್ತಿದ್ದ ಮಧ್ಯ ಕರ್ನಾಟಕ ಜಿಲ್ಲೆಗಳ ಜನರಿಗೆ ನೇರ ರೈಲು ಮಾರ್ಗ ಸಂತಸ ನೀಡಲಿದೆ. ಇಷ್ಟು ವರ್ಷಗಳ ಕಾಲ ಬೀದಿಗಿಳಿದು ಹೋರಾಟದ ಫಲ ಸಿಗುವ ಕನಸು ಮತ್ತೆ ಚಿಗುರಿದ್ದು, ಆ ಒಂದು ಕನಸು ನನಸಾಗಲಿ ಅನ್ನೋದೇ ನಮ್ಮ ಆಶಯ.